ಬಾಲ ಪ್ಲೀಸ್, ಚೈಲ್ಡಿಶ್ ಆಗಿ ಬಿಹೇವ್ ಮಾಡಬೇಡ ಪ್ಲೀಸ್. ಇಲ್ಲಿಂದ ಹೊರಡು. ಏನೇ ಇದ್ರೂ ನಾಳೆ ಮಾತಾಡೋಣ ಪ್ಲೀಸ್ ಕಣೋ. ನಾಳೆನಾ? ನೋ ಚಾನ್ಸ್. ಇಲ್ಲೇ ಈಗಲೇ ನಾನು ನಿನ್ನ ಜೊತೆ ಮಾತಾಡಬೇಕು. ಇವಾಗಲೇ ಅಂದರೆ ಹೇಗಾಗುತ್ತೆ ಬಾಲ? ಮಾತಾಡೋಕ್ಕೆ ಹೊತ್ತು ಗೊತ್ತು ಏನೂ ಇಲ್ವಾ? ಹೊತ್ತು ಗೊತ್ತು ಎಲ್ಲ ಚೆನ್ನಾಗಿದ್ದಾಗ ನಾನು ನಿನ್ಗೆ ಎಷ್ಟು ಸಲ ಕಾಲ್ ಮಾಡಲಿಲ್ಲ ಹೇಳು? ಆದರೆ ನೀನು ಪಿಕ್ಕೇ ಮಾಡಲಿಲ್ಲ. ಈಗ ನಾನು ಇಲ್ಲಿವರೆಗೂ ಬಂದಮೇಲೆ ಹೊತ್ತು ಗೊತ್ತು ಅಂತ ಹೇಳ್ತಿದ್ಯಾ? ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ. ನನಗೂ ಪ್ರಾಜೆಕ್ಟು ಅಸೈನ್ಮೆಂಟ್ ಅಂತ 108 ಕಾಲೇಜ್ ಕೆಲಸ ಇರುತ್ತೆ ಗೊತ್ತಾ? ಕಾಲೇಜಾ? ಅಸೈನ್ಮೆಂಟಾ? ನೀನು ಹೇಳೋ ಈ ಮಾತನ್ನು ನಾನು ನಂಬೇಕಾ? ಹೋಗಲಿ, ಕಾಲೇಜ್ ವರ್ಕ್ ಇದೆ ಅಂದ್ರೂ ನನಗೋಸ್ಕರ 10 ನಿಮಿಷ ನಿನ್ನ ಕೈಲಿ ಕೊಡೋಕ್ಕಾಗಲ್ವಾ? ನಾವಿಬ್ರು ಜೊತೆಲಿ ಓಡಾಡಬೇಕಾದ್ರೂ ಕಾಲೇಜ್ ಇತ್ತಲ್ವಾ? ಬಾಲ, ನಿಂಗೆ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? 10 ನಿಮಿಷ ನಾನು ಹೊರಗಡೆ ಬಂದು ನಿನ್ನ ಹತ್ರ ಮಾತಾಡೋದನ್ನ ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಾಲ. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಮಿ ದಿವ್ಯಾ. ಅದು ಇದು ಅಂತ ಟೈಮ್ ವೇಸ್ಟ್ ಮಾಡಿದೆ, ಬೇಗ ಆಚೆ ಬಾ. ನಾನಿಲ್ಲೇ ಕಾಯ್ತಾ ಇರ್ತೀನಿ. ಆಗಲ್ಲ ಬಾಲ, ಏನೇ ಮಾತಾಡಿದ್ರು ಅದನ್ನ ಫೋನಲ್ಲೇ ಹೇಳು. ಇಲ್ಲ, ನಾನು ನಿನ್ನನ್ನು ಇವತ್ತು ನೋಡಲೇಬೇಕು, ನಿನ್ನ ಹತ್ರ ನೇರವಾಗಿ ಮಾತಾಡಲೇಬೇಕು. ಈಗಲೂ ನೀನು ಆಚೆ ಬಂದಿಲ್ಲ ಅಂದರೆ ನಾನು ಹಿಂದೂ ಮುಂದೆ ನೋಡಿದೆ ನಿಮ್ಮ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತೀನಿ. ಇದ್ರ ಮೇಲೆ ನಿನ್ನಿಷ್ಟ. ವೇಟ್, ಸುಮ್ಮನೆ ಏನು ಸೀನ್ ಕ್ರಿಯೇಟ್ ಮಾಡಬೇಡ. ಬರ್ತೀನಿ. ಅಮ್ಮ ಇವಾಗ ಯಾಕೆ ಆಚೆ ಹೋಗ್ತಿದ್ದಾಳೆ? ಅಯ್ಯೋ ದೇವ್ರೆ, ಅಲ್ಲಿ ಬಾಲ ಬೇರೆ ಇದ್ದಾನೆ. ಅಮ್ಮಂಗೆ ಏನಾದರೂ ಅವನಿರೋದು ಗೊತ್ತಾಯ್ತು ಅಂದರೆ ಅಮ್ಮ, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ನಿಮ್ಮ ದೊಡ್ಡಪ್ಪನ ಕಾರು ದಾರಿಲೆಲ್ಲೋ ಕೆಟ್ಟೋಗಿದೆ, ಸತ್ಯನ್ ಕಳಿಸು ಅಂತ ಹೇಳಿದ್ರು. ಸರಿ ಅಂತ ಇವಳು ಹೋದ್ಲು. ಇಷ್ಟೊತ್ತಾದರೂ ಬಂದಿಲ್ಲ ನೋಡೆ. ದಿವ್ಯಾ, ಸತ್ಯ ನಿನಗೇನಾದರೂ ಹೇಳೋದ್ಲೇನೆ ಯಾವಾಗ ಬರ್ತೀನಿ ಅಂತ? ಅಯ್ಯೋ ಅಮ್ಮ, ಅವಳು ನನಗೆಲ್ಲಿ ಹೇಳೋಗ್ತಾಳೆ? ಅದು ಅಲ್ಲದೆ ಅವಳು ಹೋಗ್ಬೇಕಾದ್ರೆ ಇದ್ದಿದ್ದು ನೀನು. ಹೌದು ಕಣೆ, ನಾನೇ ಇದ್ದಿದ್ದು. ನಾನೇ ಅವಳನ್ನ ಬಲವಂತ ಮಾಡಿ ಕಳಿಸಿದ್ದು. ಇಷ್ಟು ರಾತ್ರಿಲಿ ಯಾಕಾದರೂ ಕಳಿಸ್ನು ಅಂತ ಅನ್ನಿಸ್ತಾ ಇದೆ. ಮಾ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವಳು ಯಾವಾಗಲೂ ಇದೇ ಥರ ತಾನೆ. ಅವಳು ಯಾವಾಗ ಬೇಕೋ ಬರ್ತಾಳೆ, ಯಾವಾಗ ಬೇಕೋ ಹೋಗ್ತಾಳೆ. ದಿವ್ಯಾ, ಮೊದಲೇ ಟೆನ್ಷನಲ್ಲಿದ್ದೀನಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ?
ಆದರೂ ಅಮ್ಮ ಚಳಿಲಿ ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ಯಾ? ಇಲ್ಲಿವರೆಗೂ ಬಂದಮೇಲೆ ಮನೆಗೆ ಬಂದೇ ಬರ್ತಾಳೆ ತಾನೇ. ನೀನು ಇಲ್ಲಿ ನಿಂತ್ಕೊಂಡು ಕಾದ್ರೆ ಏನು ಪ್ರಯೋಜನ? ಕಾಯೋದು ಪ್ರಯೋಜನಕ್ಕಲ್ಲ ಕಣೆ, ನಮ್ಮ ಆತಂಕಕ್ಕೆ. ಮಗಳು ಆಚೆ ಹೋಗಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದರೆ ಯಾವ ತಾಯಿಗೆ ತಾನೇ ಆತಂಕ ಆಗಲ್ಲ. ಹಾಗಂತ ಅವಳು ಬರೋವರೆಗೂ ಇಲ್ಲೇ ನಿದ್ದೆಗೆಟ್ಕೊಂಡು ನಿಂತಿರ್ತೀಯಾ? ದಿವ್ಯಾ, ಮನೆಗೆ ದೊಡ್ಡೋಳಾಗಿ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ಯಲ್ಲೇ. ಸತ್ಯ ನಿನ್ನ ತಂಗಿ ಕಣೆ. ನೋಡು, ನಿಂಗೆ ನಿದ್ದೆ ಬಂದರೆ ಹೋಗಿ ಮಲ್ಕೋ, ನನ್ನನ್ನು ನನ್ನ ಪಾಟಿಗಿರೋದಕ್ಕೆ ಬಿಡು. ಸರಿ, ನಿಂತ್ಕೊಂಡು ಕಾಯಿ. ಓ, ಹಸ್ತರೇಖೆಯಿಂದ ಭವಿಷ್ಯ ತಿಳ್ಕೊಳ್ಳಿ. ಭೂತಕ್ಕೆ ಭವಿಷ್ಯ ಚಿಂತೆ. ಏನು ಭೂತನ? ಭೂತ ಕಾಲ, ಭವಿಷ್ಯದ ಕಾಲ, ಇದರಲ್ಲೆಲ್ಲ ನಿನಗೆ ನಂಬಿಕೆ ಇದೆಯಾ ಅಂತ. ನಂಬಿಕೆ ಏನಿಲ್ಲ, ಆದ್ರೂ ಮುಂದೆ ನಡೆಯೋದನ್ನ ಈಗಲೇ ಹೇಳ್ತಾರಲ್ಲ, ಅದೆಲ್ಲ ನಡೆಯುತ್ತಾ ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ. ಓ ಅಷ್ಟೇನಾ? ಅಷ್ಟಕ್ಕೆಲ್ಲ ಈ ಬುಕ್ ಓದ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡಬೇಕು ಸತ್ಯ? ನನ್ ಕೇಳಿದಿದ್ರೆ ನಾನೇ ಹೇಳ್ತಿದ್ದೆ. ಈ ಭವಿಷ್ಯ ಹೇಳೋದ್ರಲ್ಲಿ ನಾನೊಂಥರ ಎತ್ತಿದ ಕೈ. ಭವಿಷ್ಯ? ಯಾ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಸತ್ಯ. ನನಗೆ ಒಂಥರ ಸೂಪರ್ ನ್ಯಾಚುರಲ್ ಪವರ್ ಇದೆ. ಇವಾಗ ಈ ಬುಕ್ ಬಿಟ್ಟು ನಾನು ಹೇಳೋದನ್ನ ಕೇಳು. ಅಮೂಲ್ ಬೇಬಿ, ಸುಮ್ಮನೆ ತಲೆ ತಿನ್ಬೇಡ. ಹೋಗಲ್ ಮಕ್ಕಳಾಡೋ ಆಟ ಸಾಮಾನು ಇರಬೇಕು, ಆಡ್ಕೋ. ಭವಿಷ್ಯ ಹೇಳ್ತಾನಂತ. ಭವಿಷ್ಯ ಯಾಕೆ? ಡೌಟಾ? ಸರಿ, ಅದ್ರದ್ದು ಟೆಸ್ಟ್ ಆಗೇ ಬಿಡ್ಲಿ. ಇವಾಗ ಸುಮ್ಮನೆ ನಿನ್ ಕಣ್ಣು ನೋಡಿ, ನಿನ್ ಮೈ ಮೇಲೆ ಎಲ್ಲಿ ಮಚ್ಚೆ ಇದೆ ಅಂತ ನಾನು ಹೇಳ? ಏಯ್, ಯಾಕೆ? ಹೆಂಗಿದೆ ಮೈಗೆ? ನೀನ್ ಹಿಂಗೆ ಮಚ್ಚೆ ಮಚ್ಚೆ ಅಂತ ತಲೆ ತಿಂತಿದ್ರೆ ಒಂದ್ ಬುದ್ಧಿ ಹೊಸ ಮಚ್ಚೆ ಕ್ರಿಯೇಟ್ ಮಾಡ್ಬಿಡ್ತೀನಿ ಅಷ್ಟೇ. ಓ, ಪೇಷನ್ಸ್ ಸತ್ಯ. ಲೈಫಲ್ಲಿ ಪೇಷನ್ಸು ತುಂಬ ಇಂಪಾರ್ಟೆಂಟು. ಇವಾಗ ನಿನ್ನ ಕಣ್ಣು ನೋಡಿ ನಿನ್ನ ಮಚ್ಚೆ ಇರೋದ್ರ ಬಗ್ಗೆ ನಾನು ಹೇಳ್ತೀನಿ. ಆಮೇಲೆ ನಿನಗೆ ನಂಬಿಕೆ ಬರುತ್ತೆ ನನ್ನ ಬಗ್ಗೆ, ನಮ್ಮ ಪವರ್ ಬಗ್ಗೆ. ಎಲ್ಲಿ ನನ್ನ ಕಣ್ಣು ಕಲಿಟ್ಟು ನೋಡು. ನೋಡು ಸತ್ಯ.